ಮಧ್ವಾಚಾರ್ಯರು ಸರ್ವಕಾಲಿಕ ಪ್ರಸಿದ್ಧ ಹಿಂದೂ ತತ್ವಜ್ಞಾನಿಗಳಲ್ಲಿ ಒಬ್ಬರು. ಅವರು ವೇದಾಂತ ಚಿಂತನೆಯ ಶಾಲೆಯನ್ನು ಮುನ್ನಡೆಸಿದರು ಮತ್ತು ಏಕತಾವಾದವನ್ನು ಉತ್ತೇಜಿಸಿದರು. ಬ್ರಹ್ಮಾಂಡವು ಒಂದು ಶಾಶ್ವತ ಅಸ್ತಿತ್ವದ ನಂಬಿಕೆ. ಅವರ ತತ್ವಶಾಸ್ತ್ರವು ವ್ಯಾಪಕವಾಗಿ ಗೌರವಿಸಲ್ಪಟ್ಟಿದೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಮನೆಯ ಹುಡುಗ ಶ್ರೀ ಗೋಪಾಲ್ ಕುಲಕರ್ಣಿ. ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿಂದು ಈ ವಿಡಿಯೋದಲ್ಲಿ ಶ್ರೀ ಮಧ್ವಾಚಾರ್ಯರ ಬಗ್ಗೆ ತಿಳಿಯಲು ಪ್ರಯತ್ನಿಸೋಣ. ಶ್ರೀ ಮಧ್ವಾಚಾರ್ಯರು ದ್ವೈತ ಮತದ ಸ್ಥಾಪಕರು ಮತ್ತು ತತ್ವಜ್ಞಾನಿಗಳು. ಇವರ ಜನನ 1238ರಿಂದ 1317. ಇವರ ಜನ್ಮನಾಮ ವಾಸುದೇವ ಮತ್ತು ಗುರುಗಳು ಅಚ್ಯುತ ಪ್ರೇಕ್ಷಾಚಾರ್ಯರು. ಆಚಾರ್ಯರ ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಪಾಜಕ ಕ್ಷೇತ್ರ. ಮಧ್ವರು ಉಡುಪಿಯ ಹತ್ತಿರ ಪಾಜಕದಲ್ಲಿ ವಿಜಯದಶಮಿಯಂದು ಒಂದು ಚಿಕ್ಕ ಕುಟೀರದಲ್ಲಿ ಜನಿಸಿದರು. ಅವರ ತಂದೆ ಮಧ್ಯಗೇಹ ಭಟ್ಟರು ಮತ್ತು ತಾಯಿ ವೇದವತಿ. ತಂದೆ ತಾಯಿ ವಾಸುದೇವನೆಂದು ಹೆಸರಿಟ್ಟರು. ನಂತರ ಮಧ್ವರು ಪೂರ್ಣಪ್ರಜ್ಞ, ಪೂರ್ಣಬೋಧ, ಆನಂದ ತೀರ್ಥ, ಹನುಮಾನ ತೀರ್ಥ, ಮಧ್ವಾಚಾರ್ಯರು ಎಂಬ ಹೆಸರುಗಳಿಂದ ಪ್ರಸಿದ್ಧರಾದರು. ಅವರ ಜನನಕ್ಕೆ ಮುಂಚೆ ಅವರ ತಾಯಿ ತಂದೆ ಉಡುಪಿ ಪೇಟೆಗೆ ಹೋಗಿದ್ದಾಗ ಒಬ್ಬ ಭಿಕ್ಷುಕ ಶ್ರೀ ಅನಂತೇಶ್ವರ ದೇವಸ್ಥಾನದ ಸ್ತಂಭವನ್ನು ಏರಿ ಈ ಊರಿನಲ್ಲಿ ವಾಯುದೇವರು ಅವತರಿಸುವವರು ಎಂದು ಕೂಗಿ ಹೇಳಿದನೆಂದು ಪ್ರತೀತಿ. ಬಾಲ್ಯದಲ್ಲೇ ಅಸಾಧಾರಣ ಪ್ರತಿಭೆ ತೋರಿದ ವಾಸುದೇವ ತನ್ನ 12ನೆಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮತ್ತು ವೇದಾಭ್ಯಾಸಗಳನ್ನೆರಡೂ ಮುಗಿಸಿ ಗುರು ಅಚ್ಯುತ ಪ್ರಜ್ಞ ಸನ್ಯಾಸವನ್ನು ಪಡೆದು ಪೂರ್ಣ ಪ್ರಜ್ಞರೆಂಬ ಹೆಸರು ಪಡೆದರು. ಅವರ ಅನುಯಾಯಿ ಭಕ್ತರು ಸರ್ವೋತ್ತಮನಾದ ಶ್ರೀಪತಿಯಾದ ಪರಮಾತ್ಮನ ಆದೇಶವನ್ನು ಪಾಲಿಸಲು ಜೀವೋತ್ತಮನಾದ ಪವಮಾನನು ಶ್ರೀಮದಾನಂದ ತೀರ್ಥರಾಗಿ ಜನಿಸಿದರು ಎಂದು ಭಾವಿಸುತ್ತಾರೆ. ಶ್ರೀ ಮಧ್ವಾಚಾರ್ಯರಿಗೆ ಗುರುಗಳು ವೈದಿಕ ಕ್ರಮದಲ್ಲಿ ಪಟ್ಟಾಭಿಷೇಕ ನೆರವೇರಿಸಿ ಇಟ್ಟ ನಾಮ ಆನಂದ ತೀರ್ಥರು. ಅವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು 1 ತಿಂಗಳ ನಂತರ ಪಂಡಿತೋತ್ತಮರನ್ನು ವೇದಾಂತ ತರ್ಕದಲ್ಲಿ ಸೋಲಿಸಿದರು. ಅದನ್ನು ನೋಡಿ ಅಚ್ಯುತ ಪ್ರೇಕ್ಷಕರು ಅವರಿಗೆ ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಹೇಳಿ ಆನಂದ ತೀರ್ಥರೆಂಬ ಬಿರುದನ್ನು ಕೊಟ್ಟರು. ನಂತರ ಅವರು ವೇದದ ಬಲಿಷ್ಠ ಸೂಕ್ತದಲ್ಲಿ ಇರುವ ಮಧ್ವ ಹೆಸರನ್ನು ಆಯ್ದುಕೊಂಡು ಆ ಹೆಸರಿನಲ್ಲಿ ಗ್ರಂಥ ರಚಿಸಿ ಮಧ್ವಾಚಾರ್ಯರೆಂದು ಪ್ರಸಿದ್ಧರಾದರು. ವೇದಾಂತ ದರ್ಶನದಲ್ಲಿ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತದ ಉಗ್ರ ಪ್ರತಿಪಾದಕರು. ಅವರು 13-14ನೇ ಶತಮಾನದಲ್ಲಿ ಇದ್ದವರು. ಅವರು ಭಕ್ತಿ ಮಾರ್ಗದ ಪ್ರವರ್ತಕರಲ್ಲಿ ಪ್ರಮುಖರು. ಅವರು ವಾಯುವಿನ ಅವತಾರದಲ್ಲಿ 3ನೇಯವರಾದ ಮಾರುತಿ ಭೀಮರ ನಂತರ ಬಂದ ಅವತಾರವೆಂದು ಹೇಳುತ್ತಾರೆ. ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಶರಧಿ ಲಂಘಿಸಿ ರಘುವರನ ಕುಶಲ ವಾರ್ತೆ ಘನ ಜಾತೆಗೆ ಅರುಹಿ ದಶಾಸ್ಯನ ಪುರವ ದಹಿಸಿದಂಥ ಪರಮ ಸಮರ್ಥನೆಂದರಿದು ಕೊಂಡಾಡಿದೆ. ಮಧ್ವಾಚಾರ್ಯರು ಪ್ರಚುರಪಡಿಸಿದ ದ್ವೈತ ಸಿದ್ಧಾಂತ ತತ್ವವಾದ ಅಥವಾ ದ್ವೈತ ಮತವೆಂದು ಪ್ರಸಿದ್ಧವಾಗಿದೆ. ಮಧ್ವಾಚಾರ್ಯರು ದಕ್ಷಿಣ ಭಾರತದ ಪ್ರವಾಸ ಕೈಗೊಂಡು ಅನಂತಶಯನ, ಶ್ರೀರಂಗಂ ಮೊದಲಾದ ಕಡೆ ತಮ್ಮ ತತ್ವವಾದವನ್ನು ಪ್ರಚಾರ ಮಾಡಿದರು. ಸಂಪ್ರದಾಯವಾದಿಗಳಿಂದ ಇದಕ್ಕೆ ಪ್ರಬಲ ವಿರೋಧ ಕಂಡುಬಂದಿತು. ಮಧ್ವರು ಅದಕ್ಕೆ ಜಗ್ಗದೆ ತಮ್ಮ ವಾದವನ್ನು ಸಮರ್ಥಿಸಿಕೊಂಡರು. ನಂತರ ಉಡುಪಿಗೆ ಹಿಂತಿರುಗಿದರು. ಅಲ್ಲಿ ಅವರು ಗೀತೆಗೆ ಭಾಷ್ಯವನ್ನು ಬರೆದರು. ತತ್ವವಾದ, ಸಿದ್ಧಾಂತವಾದ ಆಧಾರದ ಮೇಲೆ 32 ಗ್ರಂಥಗಳನ್ನು ಬರೆದರು. ಅವನ್ನು ಸರ್ವಮೂಲ ಗ್ರಂಥಗಳೆಂದು ಕರೆಯುತ್ತಾರೆ. ಈ ಗ್ರಂಥಗಳ ಬಗೆಗೆ ಮತ್ತು ತತ್ವವಾದದ ಬಗೆಗೆ ಭಾರತಾದ್ಯಂತ ತೀವ್ರ ಚರ್ಚೆ ನಡೆಯಿತು. ಮಧ್ವರು ತಮ್ಮ ವಾದಕ್ಕೆ 3 ಬಗೆಯ ಪ್ರಮಾಣಗಳನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ. ಅವು ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ.
ಮಧ್ವಾಚಾರ್ಯರು ಕೆಲವು ಕಾಲದ ನಂತರ ತಮ್ಮ ತತ್ವವಾದ ಪ್ರಚಾರಕ್ಕಾಗಿ ಉತ್ತರ ಭಾರತದ ಯಾತ್ರೆಗೆ ಕೈಗೊಂಡರು. ಅವರು ಬದ್ರಿಕಾಶ್ರಮಕ್ಕೆ ಹೋಗಿ ಅಲ್ಲಿ ವೇದವ್ಯಾಸರ ಆಶ್ರಮದಲ್ಲಿ ವ್ಯಾಸ ಮಹರ್ಷಿಗಳನ್ನು ಕಂಡು ಅವರಿಗೆ ತಮ್ಮ ಗೀತೆಯ ಭಾಷ್ಯವನ್ನು ತೋರಿಸಿ ಅವರ ಮೆಚ್ಚುಗೆಯನ್ನು ಪಡೆದುದಾಗಿ ಹೇಳುತ್ತಾರೆ. ಅವರು ಗೀತಾಪೀಠಿಕೆಯಲ್ಲಿ ಒಂದು ವಾಕ್ಯವನ್ನು ಮಾತ್ರ ಬದಲಾಯಿಸುವುದಾಗಿ ಹೇಳುತ್ತಾರೆ. ನಾನು ಅವನ ಅಂದರೆ ದೇವರ ಪೂರ್ಣ ಸಾಮರ್ಥ್ಯ ಉಪಯೋಗಿಸಿ ಬರೆದಿದ್ದೇನೆ ಎಂಬುದನ್ನು ನಾನು ಅವನ ಅಲ್ಪವೇ ಸಾಮರ್ಥ್ಯವನ್ನು ಉಪಯೋಗಿಸಿ ಬರೆದಿದ್ದೇನೆ ಎಂದು ಬದಲಾಯಿಸುವುದಾಗಿ ಹೇಳಿದ್ದಾರೆ. ಅವರು ಬದರಿಯಿಂದ ಹಿಂತಿರುಗಿದ ಮೇಲೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದರು. ಅವರು ಆನಂತರ ಅನೇಕ ಗ್ರಂಥಗಳನ್ನು ರಚಿಸಿದರು. ಅದನ್ನು ಓಲೆಗರಿಯ ಗ್ರಂಥದಲ್ಲಿ ಲಿಪಿಕಾರರಾಗಿ ಬರೆದವರು ಅವರ ಶಿಷ್ಯರಾದ ಸತ್ಯತೀರ್ಥರು. ಅನಂತರ ಅವರ ಕೀರ್ತಿ ದೇಶಾದ್ಯಂತ ಹರಡಿ ಅನೇಕರು ಅವರ ಶಿಷ್ಯರಾದರು. ಅನೇಕರು ಅವರಿಂದ ಸನ್ಯಾಸ ಸ್ವೀಕಾರ ಮಾಡಿದರು. ಅವರ ಶಿಷ್ಯ ಅಚ್ಯುತ ಪ್ರೇಕ್ಷಕರಿಗೆ ಅವರ ವಾದದ ಬಗೆಗೆ ಇದ್ದ ಅಲ್ಪ ಸ್ವಲ್ಪ ಸಂಶಯವೂ ಹೋಗಿ ಪೂರ್ಣ ಮನಸ್ಸಿನ ಶಿಷ್ಯರಾದರು. ಬದರಿಯಿಂದ ಬಂದ ಅವರು ಉಡುಪಿಯಲ್ಲಿ ನೆಲೆಸಿ ದಶ ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು. ಋಗ್ವೇದದ 40 ಸೂಕ್ತಗಳಿಗೆ ಟೀಕೆಯನ್ನು ಬರೆದರು. ಭಾಗವತ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರೆದರು. ಸಮುದ್ರ ತೀರದಲ್ಲಿ ಶ್ರೀಮದಾಚಾರ್ಯರು ಸಂಧ್ಯಾ ವಂದನೆ ಮಾಡುತ್ತಿದ್ದಾಗ ದೂರದಲ್ಲಿ ಹಡಗಿನಲ್ಲಿ ಕೆಲವರು ಉಸುಕನ್ನು ತೆಗೆದುಕೊಂಡು ಬರ್ತಾ ಇದ್ದರು. ಹವಾಮಾನ ವೈಪರೀತ್ಯದಿಂದ ಹಡಗು ಮುಳುಗಲು ಆರಂಭಿಸಿತು. ವಾಯುವಿನ ಅವತಾರವಾದ ಶ್ರೀಮದಾಚಾರ್ಯರು ತಮ್ಮ ಶಲ್ಲೆಯಿಂದ ಜೋರಾಗಿ ಝಾಡಿಸಿದರು. ಸಮುದ್ರದಲ್ಲಿ ಮುಳುಗಲು ಬಂದಿದ್ದ ದೋಣಿ ಸುರಕ್ಷಿತವಾಗಿ ನಿಧಾನವಾಗಿ ಆಚಾರ್ಯರ ಕೃಪೆಯಿಂದ ದಡವನ್ನು ಸೇರಿತು. ಆಗ ಅವರು ಕೇಳಿದರು, ನಿಮಗೇನು ಬೇಕು ಹೇಳಿ ಗುರುಗಳೇ ಎಂದು ಕೇಳಿದಾಗ ಗುರುಗಳು ಹೇಳಿದರು, ಈ ಉಸುಕು ನನಗೆ ಬೇಕು. ಈ ಉಸುಕು ತೆಗೆದುಕೊಂಡು ನೀವೇನು ಮಾಡುತ್ತೀರಾ ಗುರುಗಳೇ? ನಿಮಗೇನು ಬೇಕು ಹೇಳಿ, ಏನು ಸಂಪತ್ತುಗಳು ಬೇಕು ಹೇಳಿ, ನಾವು ಕೊಡಲು ತಯಾರಿದ್ದೇವೆ ಎಂದು ಹೇಳಿದಾಗ ಶ್ರೀಮಧ್ವರು ಹೇಳಿದರು, ಈ ಉಸುಕಲ್ಲಿರುವಂತಹ ನನ್ನ ಗೋಪಾಲ ನನಗೆ ಬೇಕು. ಶ್ರೀಕೃಷ್ಣ ಇದ್ದಾನೆ ಇದರೊಳಗೆ, ಈ ಶ್ರೀಕೃಷ್ಣ ನನಗೆ ಬೇಕು ಎಂದು ಹೇಳಿದರು. ಪಶ್ಚಿಮ ಸಮುದ್ರ ತೀರದಲ್ಲಿ ಸಿಕ್ಕಿದ ಶ್ರೀಕೃಷ್ಣನ ಮೂರ್ತಿಯನ್ನು ಇದೇ ಸಮಯದಲ್ಲಿ ಪ್ರತಿಷ್ಠಾಪಿಸಿದರು. ಪುನಃ 2ನೇ ಬಾರಿಗೆ ಬದರಿಗೆ ಪ್ರಯಾಣ ಮಾಡಿದರು. ಕೃಷ್ಣ ಹರಿಯನಾಗದು. ಬದರಿಯ 2ನೇ ಯಾತ್ರೆಯಲ್ಲಿ ಅವರು ಗಂಗಾ ನದಿಯನ್ನು ದಾಟಿ ಮುಸ್ಲಿಮರ ದೊರೆ ಇದ್ದ ರಾಜ್ಯದ ಮೂಲಕ ಹೋಗಬೇಕಿತ್ತು. ಗಂಗೆಯನ್ನು ದಾಟಿದಾಗ ರಾಜಭಟ್ಟರು ಅವರನ್ನು ಮುಸ್ಲಿಮರ ದೊರೆಯ ಎದುರಿಗೆ ಕರೆದೊಯ್ದರು. ಆದರೂ ಇವರು ಸ್ವಲ್ಪವೂ ಕೂಡ ಭಯಪಡಲಿಲ್ಲ. ಆಗ ಆ ದೊರೆಯು ಇವರ ಧೈರ್ಯವನ್ನು ಕಂಡು ಬೆರಗಾದಾಗ, ಇವರ ವಿಶ್ವವನ್ನು ಬೆಳಗುವ ಆ ದೇವನಾದ ತಂದೆಯನ್ನು ನೀನು ಹೇಗೆ ಪೂಜಿಸುತ್ತೀಯೋ ನಾನು ಕೂಡ ಹಾಗೆ ಪೂಜಿಸುತ್ತೇನೆ, ನನಗೇಕೆ ಭಯ ಎಂದರು. ಮುಸ್ಲಿಂ ದೊರೆ ಬಲಬಾನ್ ಇವರ ಮಾತಿಗೆ ಮೆಚ್ಚಿ ಅನೇಕ ಕೊಡುಗೆಗಳನ್ನು ನೀಡಿದನು. ಆದರೆ ಅವರು ಅದನ್ನೆಲ್ಲ ನಿರಾಕರಿಸಿ ಮತ್ತೆ ಬದರಿಗೆ ಪ್ರಯಾಣ ಬೆಳೆಸಿದರು. ಬದರಿಯಲ್ಲಿ ಪುನಃ ವ್ಯಾಸರನ್ನು ನಾರಾಯಣನನ್ನು ದರ್ಶನ ಮಾಡಿ ಹಿಂತಿರುಗಿದರು. ದಾರಿಯಲ್ಲಿ ಕಾಶಿಗೆ ಹೋಗಿ ಅಲ್ಲಿ ಅಮರೇಂದ್ರಪುರಿ ಎಂಬ ಅದ್ವೈತಿಯನ್ನು ವಾದದಲ್ಲಿ ಸೋಲಿಸಿದರು. ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬಂದರು. ಅಲ್ಲಿ ನಡೆದ ಒಂದು ಕಥೆ ಇದೆ. ಅವರು ಒಂದು ಸ್ಥಳದಲ್ಲಿ ತಮ್ಮ ಶಿಷ್ಯರಿಗೆ ಅಗೆಯಲು ಹೇಳಿದರು. ಅವರು ಅಲ್ಲಿ ಅಗೆದಾಗ ಅವರಿಗೆ ಅಲ್ಲಿ ಒಂದು ದೊಡ್ಡ ಗದೆ ಕಂಡಿತು. ಅದು ದ್ವಾಪರ ಯುಗದಲ್ಲಿ ಭೀಮನು ಉಪಯೋಗಿಸಿದ ಗದೆ ಎಂದು ತಿಳಿಸಿ ಅದನ್ನು ಪುನಃ ಹಾಗೆಯೇ ಮಣ್ಣಿನಲ್ಲಿ ಮುಚ್ಚಿಸಿದರು. ನಂತರ ಉಡುಪಿಗೆ ಹಿಂತಿರುಗಿದರು. ಆಗ ಅವರು ತಮ್ಮ ವಿದ್ವತ್ಪೂರ್ಣ ಸಂಗೀತದಿಂದ ಜನರನ್ನು ರಂಜಿಸುವುದಾಗಿ ಹೇಳುತ್ತಾರೆ. ಮಧ್ವರು ನಂತರ ದಕ್ಷಿಣ ಯಾತ್ರೆಯನ್ನು ಮಾಡಿ ಕಾಸರಗೋಡಿನ ಪದ್ಮತೀರ್ಥರನ್ನು ಪುಂಡರೀಕಪುರಿಗಳನ್ನು ವಾದದಲ್ಲಿ ಸೋಲಿಸಿದರು. ಪದ್ಮತೀರ್ಥರು ಪೇಜತ್ತಾಯ ಶಂಕರ ಪಂಡಿತರ ಮೂಲಕ ಮಧ್ವರ ಗ್ರಂಥಗಳನ್ನು ಅಪಹರಿಸಿದರೆಂದು ಮಧ್ವರೊಡನೆ ವಾದವಾದ ನಂತರ ಗ್ರಂಥಗಳನ್ನು ಹಿಂತಿರುಗಿಸಿದರೆಂದು ಹೇಳುತ್ತಾರೆ.
ಅವರಿಬ್ಬರ ವಾದ ಸಾರಾಂಶವನ್ನು ವಾದ ಅಥವಾ ತತ್ವೋದ್ಯೋತ ಗ್ರಂಥವಾಗಿ ರಚಿಸುವುದಾಗಿ ಹೇಳುತ್ತಾರೆ. ಅವರು ಅನಂತರ ಆಸ್ಥಾನ ಪಂಡಿತರಾದ ತ್ರಿವಿಕ್ರಮ ಪಂಡಿತರನ್ನು 15 ದಿನಗಳ ಕಾಲ ವಾದ ಮಾಡಿ ಸೋಲಿಸಿದರೆಂದು ಹೇಳುತ್ತಾರೆ. ಅವರು ನಂತರ ಮಧ್ವರ ಬ್ರಹ್ಮಸೂತ್ರಕ್ಕೆ ಟೀಕೆಯನ್ನು ಬರೆದರು. 4 ಭಾಗಗಳನ್ನಾಗಿ ಇದನ್ನು 4 ಶಿಷ್ಯರಿಗೆ ಏಕಕಾಲದಲ್ಲಿ ಬಿಡುವಿಲ್ಲದೆ ಹೇಳಿ ಬರೆಸಿದರೆಂದು ಹೇಳುತ್ತಾರೆ. ಅದೇ ಸಮಯದಲ್ಲಿ ನ್ಯಾಯ ವಿವರಣವವೆಂಬ ಗ್ರಂಥವನ್ನು ರಚಿಸಿದ್ದಾಗಿ ಹೇಳುತ್ತಾರೆ. ಸುಮಾರು 70 ವರ್ಷ ವಯಸ್ಸಾದ ಮಧ್ವರು ತಮ್ಮ ಸೋದರನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಅವರನ್ನು ಸೋದೆ ಮಠ ಮತ್ತು ಸುಬ್ರಹ್ಮಣ್ಯ ಮಠಕ್ಕೆ ಅಧಿಪತಿಗಳನ್ನಾಗಿ ಮಾಡಿದರು. ಇದೇ ಸಮಯದಲ್ಲಿ ಉಡುಪಿಯ ಅಷ್ಟಮಠಗಳಿಗೆ ತಮ್ಮ ಶಿಷ್ಯರಿಗೆ ದೀಕ್ಷೆ ಕೊಟ್ಟು ಮಠಾಧಿಪತಿಗಳಾಗಿ ನೇಮಿಸಿದರು. ಋಷಿಕೇಶ ತೀರ್ಥರಿಗೆ ಪಲ್ಲಿಮಾರು ಮಠ, ನರಸಿಂಹ ತೀರ್ಥರು ಅಥವಾ ನರಹರಿ ತೀರ್ಥರಿಗೆ ಆದಮಾರು ಮಠ, ಜನಾರ್ದನ ತೀರ್ಥರಿಗೆ ಕೃಷ್ಣಾಪುರ ಮಠ, ಉಪೇಂದ್ರ ತೀರ್ಥರಿಗೆ ಪುತ್ತಿಗೆ ಮಠ, ವಾಮನ ತೀರ್ಥರಿಗೆ ಶಿರೂರು ಮಠ, ವಿಷ್ಣು ತೀರ್ಥರಿಗೆ ಸೋದೆ ಮಠ, ಶ್ರೀರಾಮ ತೀರ್ಥರಿಗೆ ಕಣಿಯೂರು ಮಠ, ಅಧೋಕ್ಷಜ ಅಕ್ಷೋಭ್ಯ ತೀರ್ಥರಿಗೆ ಪೇಜಾವರ ಮಠ. ಕಲಿಯುಗಾಬ್ದ 4418 ತಮ್ಮ 79ನೇ ವಯಸ್ಸಿನಲ್ಲಿ ಕ್ರಿಸ್ತಶಕ 1317ರಲ್ಲಿ ಒಬ್ಬರೇ ಬದ್ರಿಕಾಶ್ರಮಕ್ಕೆ ಪ್ರಯಾಣ ಬೆಳೆಸಿದರು. ಈ ದಿನವನ್ನು ಮಧ್ವ ನವಮಿ ಎಂದು ಇಂದಿಗೂ ಆಚರಿಸುತ್ತಾರೆ. ಕಾಲಕ್ರಮೇಣ ಇವರ ತತ್ವವಾದವು ಭಕ್ತಿ ಪಂಥಕ್ಕೆ, ಹರಿದಾಸ ಪಂಥಕ್ಕೂ ದಾರಿ ಮಾಡಿಕೊಟ್ಟಿತು. ಸಂಗೀತ ಪ್ರೋತ್ಸಾಹಕ್ಕೂ ಕನ್ನಡದಲ್ಲಿ ದಾಸಪಂಥದ ಮಾರ್ಗ ಬೆಳೆಯಲು ಇವರ ದರ್ಶನ ಸ್ಫೂರ್ತಿ ನೀಡಿತು. ಇವರ ಶಿಷ್ಯರಾದ ನರಹರಿ ತೀರ್ಥರು ಯಕ್ಷಗಾನ ಹಾಗೂ ಕುಚುಪುಡಿ ನೃತ್ಯ ಪ್ರಕಾರಗಳಲ್ಲಿ ಪುನರುತ್ಥಾನಕ್ಕೆ ಬೆಳವಣಿಗೆಗೂ ಪ್ರೋತ್ಸಾಹಿಸಿದರು. ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ. ಶ್ರೀ ಮಧ್ವಾಚಾರ್ಯರು ಅನೇಕ ಕೃತಿಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಅವರ ಗ್ರಂಥಗಳನ್ನು ಸರ್ವಮೂಲ ಗ್ರಂಥಗಳೆಂದು ಕರೆಯಲಾಗುತ್ತದೆ. ಅವುಗಳಲ್ಲಿ ಇಂದು ಉಪಲಬ್ಧವಾದವುಗಳು ಹೀಗಿವೆ: ಗೀತಾಭಾಷ್ಯ, ಗೀತಾ ತಾತ್ಪರ್ಯ, ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ, ದಶೋಪನಿಷದ್ ಭಾಷ್ಯಗಳು, ಮಹಾಭಾರತ ತಾತ್ಪರ್ಯ ನಿರ್ಣಯ, ಯಮಕ ಭಾರತ, ದಶಪ್ರಕರಣಗಳು, ತಂತ್ರಸಾರ ಸಂಗ್ರಹ, ದ್ವಾದಶ ಸ್ತೋತ್ರ, ಕೃಷ್ಣಾಮೃತ ಮಹಾರ್ಣವ, ಸದಾಚಾರ ಸ್ಮೃತಿ, ಜಯಂತಿ ನಿರ್ಣಯ, ಪ್ರಣವಕಲ್ಪ, ನ್ಯಾಸ ಪದ್ಧತಿ, ತಿಥಿ ನಿರ್ಣಯ, ಕಂದುಕಸ್ತುತಿ. ಶ್ರೀ ಮಧ್ವಾಚಾರ್ಯರ ಶಿಷ್ಯವರ್ಗ ಅಪಾರವಾಗಿತ್ತು. ಅವರಲ್ಲಿ ಪ್ರಮುಖರಾದ ಕೆಲವರನ್ನು ಹೀಗೆ ಗುರುತಿಸಬಹುದು: ಶ್ರೀ ಪದ್ಮನಾಭ ತೀರ್ಥರು, ಶ್ರೀ ಸತ್ಯತೀರ್ಥರು, ಉಡುಪಿಯ ಅಷ್ಟಮಠಗಳ ಮೂಲಯತಿಗಳು, ಶಂಕರ ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಕಲ್ಯಾಣಿ ದೇವಿ, ಜಯಸಿಂಹರಾಜ, ನಾರಾಯಣ ಪಂಡಿತಾಚಾರ್ಯರು, ವಾಮನ ಪಂಡಿತಾಚಾರ್ಯರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ನನ್ನ ಜ್ಞಾನ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಇಲ್ಲಿ ನಾನು ಹೇಳಿದ್ದೇನೆ. ಶ್ರೀ ಆಚಾರ್ಯರ ಬಗ್ಗೆ ಇನ್ನೂ ತಿಳಿಯಲು ಬಹಳಷ್ಟು ವಿಷಯಗಳಿವೆ. ಇದರಲ್ಲಿ ಏನಾದರೂ ಒಳ್ಳೆಯದು ಇದ್ದರೆ ಅದು ಗುರುಗಳ ಆಶೀರ್ವಾದ. ಇದರಲ್ಲಿ ತಪ್ಪುಗಳಿದ್ದರೆ, ದೋಷಗಳಿದ್ದರೆ ಅವು ಮಾತ್ರ ನನ್ನವು ಎಂದು ಹೇಳುತ್ತಾ ಗುರುಗಳಾದ ಶ್ರೀ ಮಧ್ವಾಚಾರ್ಯರು ಮತ್ತು ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರ ಚರಣಗಳಲ್ಲಿ ನಮಸ್ಕರಿಸುತ್ತಾ, ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಡಿಯರ್ ಫ್ರೆಂಡ್ಸ್. ಪರಮ್ಮ ಅಮ್ಮರು ಸಮೂಹ ನಿಮ್ಮಳು ಗಮ್ಮರು ನಮ್ಮ ಪರಮ ಮಹಿಮ ಅಂತ ಶ್ರೀಮಂತ